ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಕಟ್ಟಕಡೆಯ ಹಳ್ಳಿಯಾದ ಮಹಾರಾಷ್ಟ್ರದ ಗಡಿ ಭಾಗದ ಗ್ರಾಮ ಉಮರ್ಜಾ. ಈ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮೈದಾನಕ್ಕೆ ಹಣ ಮಂಜೂರಾತಿಯಾಗಿದ್ದು ಅಲ್ಪ ಸ್ವಲ್ಪ ಕೆಲಸ ಮಾಡಿ ಎಲ್ಲ ದುಡ್ಡುಗಳನ್ನ ಪಿಡಿಒ ಗುಳುಂ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಮರ್ಜಾ ಗ್ರಾಮದ ಪಂಚಾಯಿತಿ ಅಧಿಕಾರಿ ಲಾಲ್ ಸಾಬ್ ನದಾಫ್ ಪಿಡಿಒ ಬಕಾಸೂರನಾಗಿದ್ದಾನೆ. ಹೈಟೆಕ್ ಶೌಚಾಲಯ ಎಂದು ಕಳಪೆ ಕಾಮಗಾರಿ ಮಾಡಿದ 7 ಲಕ್ಷ ಹಣ ಮಂಜೂರಿ ಬಂದಿತ್ತು. ಅರ್ಧಂಬರ್ಧ ಕೆಲಸ ಮಾಡಿ ಉಳಿದ ಹಣ ಲೂಟಿ ಹೊಡೆದಿದ್ದಾರೆ. ಪಂಚಾಯಿತಿ ಅಧಿಕಾರಿ ಲಾಲ್ ಸಾಬ್ ನದಾಫ್ ಪಿಡಿಒ ಎಂಬ ಆರೋಪ ಈಗಾಗಲೇ ಎಲ್ಲೆಡೆ ಕೇಳಿ ಬರುತ್ತಿದೆ. ಹೌದು, ವಿದ್ಯಾರ್ಥಿನಿಯರಿಗೆ ಒಂದೇ ಬಾರಿ ಒಂದೇ ಗೇಟು. ಹೇಗಾದರೆ ವಿದ್ಯಾರ್ಥಿನಿಯರು ಮೂರ್ತ ವಿಸರ್ಜನೆ ಎಲ್ಲಿ ಮಾಡಬೇಕು ಅಷ್ಟು ತಿಳಿಯದ ಪಂಚಾಯಿತಿ ಅಧಿಕಾರಿ ಲಾಲ್ ಸಾಬ್ ನದಾಫ್ ಪಿಡಿಒ ಅದರಂತೆ ವಾಲಿಬಾಲ್ ಮೈದಾನಕ್ಕೆ 5,40,000, ಬಾಸ್ಕೆಟ್ಬಾಲ್ ಮೈದಾನಕ್ಕೆ 5,57,000, ಖೋಖೋ ಆಟದ ಮೈದಾನಕ್ಕೆ 3,06,000 ಸೇರಿದಂತೆ ಮಂಜೂರಿಯಾಗಿದೆ. ಆದರೆ ಮೈದಾನದ ಕೆಲಸಕ್ಕೆ ಹಣ ಕೇವಲ 2 ರಿಂದ 3 ಲಕ್ಷ ಹಣದಲ್ಲಿ ಮೈದಾನವನ್ನು ಕಳಪೆ ಮಟ್ಟದಲ್ಲಿ ಸಜ್ಜುಗೊಳಿಸಿ ಉಳಿದ ಹಣವನ್ನು ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಇರೋ ಸಮಸ್ಯೆಗಳು SDMC ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಮಾತಾಡ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ಯಾವ್ದೇ ಸಮಸ್ಯೆಗಳಿದೆ? ಇದು ಕರ್ನಾಟಕ ಗಡಿ ಭಾಗ ಇದೆ, ಏನೇನು ಸಮಸ್ಯೆಗಳಿದೆ ಸ್ವಲ್ಪ ಹೇಳ್ತೀರಾ? ಏನು ಗ್ರೌಂಡ್ ಇಲ್ರಿ, ಇಲ್ಲಿ ಶೌಚಾಲಯ ಇಲ್ಲ. ಮೇನ್ ಈ ಕಡೆ ಎಲ್ಲ ದನ ಕರ ಕಟ್ಟೋದು ಅಂತ ಈ ಕೆಂಪ್ ಮಣ್ಣು ಹೋಗಿತ್ತು ಅಂತ ಹೇಳಿ ಅವ 3 ತಿಂಗಳೈತಿ, ಈಗ 3 ವರ್ಷ ಆಯ್ತು. ಇದು 30 ವರ್ಷದ ಕಾಲ ಬಂದಂಗ ಆಗ್ಯದ. ಇವು ಎಲ್ಲ ಗೋರ್ಶಾಳದಾಗ ಕಲ್ಲು ಇದು ಆದಂಗ ಆಗ್ಯದ. ಇವು ಆಟ ಆಡ್ಲಕ್ಕ ಹುಡುಗರಿಗೆ ಅಡಚಣೆ ಬರ್ಲಾಗತ್ತೆ. ಅದ ಕೇಳೋಣ, ನೀ CS ಬಲ್ಲಿ ಹೋಗು, ದುನಿಯಾದವನ ಬಲ್ಲಿ ಹೋಗು, ಅದ್ರ ಕಲಾಗ ಒಟ್ಟು ಏನು ಮಾಡಿದ್ರು ನಮಗೆ ಇದು ನೀ ಮಾಡಲಿಕ್ಕೆ ತಯಾರಿಲ್ಲ. ಪಂಚಾಯತಿಗೆ ಹೋಗೋಣ, ಅವರು ಏನು ಮಾಡೋದಾಗಲ್ಲ, ಈಗ ನೀ ಎಲ್ಲಿ ಹೋಗ್ತಿ ಹೋಗತ್ತ ಅನ್ನೋ ವಿಷಯ ನನಗೆ ಮಾತಾಡ್ತಾರೆ. ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ. ಅಯಿಂದ ಮಾಸ್ತರ್ಗಳು 3-4 ಮಂದಿ ಬರ್ತಾರೆ, ಒಟ್ಟೆ ಇರುದೇ 4 ಮಂದಿ ಅದ. ಅಯಿಂದ ಅತಿ ಶಿಕ್ಷಕರ ಅಂತ ಹೇಳಿ 1-2-3 ಮಂದಿಗೆ ಹಾಕಿ ಬಿಟ್ಟದ್ರಿ. ಅಯಿಂದ ಚಿದಾನಂದ ಭೂಪಾಳಿ ಅಂತ ಹೇಳಿ. ಅಯಿಂದ ಇಲ್ಲಿ ರಾತ್ರಿ ಏನಾಗ್ಯದ್ರಿ, ಕಂಪೌಂಡ್ರ್ ಇಲ್ಲಾರ ಬಿಟ್ಟಾಕ ರಾತ್ರಿ ದಾರು ಕುಡಿಯೋದು, ಪಾರ್ಟಿ ಮಾಡೋದು, ಇದು ಮಾಡೋದು, ಇಲ್ಲಿ ಎಲ್ಲ ಮಾಡ್ಕೋತ ಕೂತ್ ಬಿಡ್ತಾರ. ಈ ಕಾಂಪೌಂಡ್ಗಳು ಇಲ್ಲ, ಮತ್ತೆ ಸುರಕ್ಷತೆ ಗೇಟ್ ಇಲ್ಲ. ಗೇಟಿನ ಕಾಲಾಗ ಇದೆಲ್ಲ ಅಸ್ತವ್ಯಸ್ತ ನಡ್ದಾವ್ರಿ. ಅಂದ್ ಶಾಲೆಗಳು ಎಲ್ಲ ಸೋರೋದು, ಎಲ್ಲ ಇದು ಮಾಡೋದು ಎಲ್ಲ ನಡ್ದಾವೆ ರೀ. ನೋಡಿದ್ರಲ್ಲ, ಈ ಶಾಲೆಯಲ್ಲಿ ಸಿಬ್ಬಂದಿ ಕೊರತೆಗಳು ಇದೆ ಮತ್ತು ಸಂಖ್ಯೆನೂ ಕಡಿಮೆ ಇದೆ. ಶಾಲೆಗಳ ದುಸ್ಥಿತಿ ಮತ್ತು ಯಾವುದೇ ಕಾಂಪೌಂಡ್ಗಳಿಲ್ಲ. ಸರ್ಕಾರ ಮತ್ತು ಈ ಸಚಿವರು, ಶಿಕ್ಷಣ ಸಚಿವರು ಇತ್ತ ಕಡೆ ಜರ ಗಮನ ಹರಿಸಬೇಕು ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಆಟದ ಮೈದಾನ ತಿಪ್ಪೆ ಗುಂಡಿಯಾಗಿ ಕಾಣುತ್ತಿದೆ. ಹೊಲದ ರಾಶಿ ಎಲ್ಲೂ ತಂದು ಈ ಮೈದಾನ ಮಾಡುತ್ತಾರೆ. ಗ್ರಾಮಸ್ಥರು ಎಮ್ಮೆ ದನಕರುಗಳು ಕಟ್ಟುವುದು, ವಾಹನಗಳ ನಿಲುಗಡೆ ಮಾಡುವುದು, ವಾಹನ ಪಾರ್ಕಿಂಗ್ ಆಗಿದೆ. ರಾತ್ರಿ ಹೊತ್ತು ಗ್ರಾಮದ ಜನರಿಗೆ ಸರಾಯಿ ಕುಡಿಯುವ ಸ್ಥಳವಾಗಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ವರದಿಗಾರರಾದ ಲಕ್ಷ್ಮಣ ಸಿಂಧೆ ಸಂಪೂರ್ಣವಾದ ವರದಿಯನ್ನ ನೀಡಿದ್ದಾರೆ. ನೀವೇ ನೋಡಿ. ನೋಡಿದ್ರಲ್ಲ, ಇದು ಕರ್ನಾಟಕ ಗಡಿ ಭಾಗ. ಆದರೆ ಈ ಉಮ್ರಜ್ ಅಂತ ಊರು ಇಲ್ಲಿ ಕರ್ನಾಟಕ ಗಡಿ ಭಾಗ ಆಗಿರೋ ಈ ಶಾಲೆ ಪರಿಸ್ಥಿತಿ ನೋಡಿದ್ರ ಯಾವುದೇ ಈ ಕಡೆ ನೋಡಿ, ಅದು ಪ್ರಾಥಮಿಕ ಶಾಲೆ, ಇದು ಉರ್ದು ಶಾಲೆ. ಈ ಉರ್ದು ಶಾಲೆ ಇರೋದೇ ಈಗ ಒಳಗಡೆ ಹೋಗಿ ಬಂದಿದ್ದೀನಿ. ಒಟ್ಟೆ ಇರೋದೇ 3 ಮಕ್ಕಳು, 2 ಸಿಬ್ಬಂದಿಗಳು. ಇತ್ತ ಕಡೆ ನೋಡಿ ಸ್ವಲ್ಪ ಸರಿ. ಇದು ಪ್ರಾಥಮಿಕ ಶಾಲೆ, 2 ಪ್ರೌಢಶಾಲೆ. 250 ಮಕ್ಕಳಿದ್ದಾರೆ, 3 ಜನ ಸಿಬ್ಬಂದಿಗಳು ಇದ್ದಾರೆ. ಆದರೆ ಅತಿ ಹೆಚ್ಚಿನ ಒಬ್ಬರು ಎಲ್ಲೋ ಹೋಗಿದ್ದಾರಂತೆ. ಟೋಟಲ್ 4 ಜನ ಇದ್ದಾರೆ. ಆದರೆ 3 ಈ ಸದ್ಯ ಇರೋದು 3 ಜನ. ಆದರೆ ಅತಿ ಸಿಬ್ಬಂದಿಗಳು ಇರೋ ಸ್ಥಳದಲ್ಲಿ ಇರೋದು ಸಂಖ್ಯೆ ಕಮ್ಮಿ ಇದೆ. ಆದ್ರೂ ಇತ್ತ ಕಡೆ ಸ್ವಲ್ಪ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಮತ್ತು ಇತ್ತ ಕಡೆ ಏನಾದ್ರೂ ಸ್ವಲ್ಪ ಮಕ್ಕಳಿಗೆ ಶಿಕ್ಷಕರು ಅನುಕೂಲ ಮಾಡಿಕೊಡ್ಬೇಕು. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡ್ಚಣ.